ಸ್ನೇಹಿತರೆ, ಗ್ಯಾಂಗ್ಸ್ಟರ್ ಅಂತ ಹೇಳಿದ್ರೆ ಬರೀ ಸಾಮಾನ್ಯ ಜನ ಮಾತ್ರ ಅಲ್ಲ, ಪೊಲೀಸ್ ಅವರು ಕೂಡ ಒಂದು ಸೆಕೆಂಡ್ ಬೆಚ್ಚಿ ಬೀಳ್ತಾರೆ. ಇಲ್ಲಿಯ ತನಕ ಒಬ್ಬರಿಗಿಂತ ಒಬ್ಬರು ಅಪಾಯಕಾರಿ ಗ್ಯಾಂಗ್ಸ್ಟರ್ ಗಳು ಇದ್ದಾರೆ. ಅವರು ಪ್ರತಿದಿನ ಪೊಲೀಸರಿಗೆ ಮೋಸ ಮಾಡಿ ಅಪರಾಧಗಳನ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂದಿನ ಸಮಯದ ಭಾರತದ 10 ಡೇಂಜರಸ್ ಗ್ಯಾಂಗ್ಸ್ಟರ್ ಗಳ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀವಿ. ನಂಬರ್ 10, ಬಿಲ್ಲು ಸಂದಾ. ಸ್ನೇಹಿತರೆ, ಯಾವಾಗ ಚಿಕ್ಕ ಚಿಕ್ಕ ಮಕ್ಕಳು ಬಾಲ್ಯದಲ್ಲಿ ಓದಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇರ್ತಾರೋ ಅಲ್ಲೇ ಕೆಲ ಮಕ್ಕಳು ಬೇರೆಯವರಿಗೆ ಒಡೆದಾಡಲು ಪ್ರಾರಂಭ ಮಾಡಿಡ್ತಾರೆ. ಅದರಲ್ಲಿ ಒಬ್ಬ ನದೀಮ್ ಉರ್ಫ್ ಬಿಲ್ಲು ಸಂದಾ. ಇವನ ಹೆಸರಲ್ಲಿ 3 ಕೊಲೆ, FIR, ಕಳ್ಳತನದ 16 ಕೇಸ್ಗಳು ಫೈಲ್ ಆಗಿದೆ. ಸುಮಾರು 1 ವರ್ಷದವರೆಗೂ ಇವನು ಜೈಲಿನಲ್ಲಿ ಬಂದಿಯಾಗಿದ್ದ. ತದನಂತರ ಜೈಲಿನಿಂದ ಪಾರಾಗಿ ಉತ್ತರ ಪ್ರದೇಶದ ಇಂದಿರಾ ಚೌಕ್ ನಲ್ಲಿ ನಿವಾಸಿಯಾದ ಒಬ್ಬ ಪ್ರಾಪರ್ಟಿ ಡೀಲರ್ ಮನೆಗೆ ನುಗ್ಗಿ 10 ಲಕ್ಷ ರೂಪಾಯಿಗಳನ್ನ ಕೇಳ್ತಾನೆ. ಅವನು ಕೊಡಲ್ಲ ಅಂತ ಹೇಳಿದಾಗ ಡೀಲರ್ ನ ಕೊಲ್ಲುವ ಪ್ಲಾನ್ ಮಾಡ್ತಾನೆ. ಆದ್ರೆ ಇದೆಲ್ಲ ಆಗೋದಕ್ಕೆ ಮುಂಚೆ ಪೊಲೀಸ್ ಇವನನ್ನ ಮತ್ತೆ ಸೆರೆ ಹಿಡಿತಾರೆ. ಇವನ ಹತ್ತಿರ ಕಳ್ಳತನ ಮಾಡಿರುವ ಬೈಕ್, ಬಂದೂಕು ಹಾಗೂ ಹಲವು ಸಾಮಾನುಗಳು ಸಿಗುತ್ತೆ. ಇವನಿಗೆ ಇದೆಲ್ಲ ಏನಕ್ಕೆ ಮಾಡ್ತೀಯ ಅಂತ ಕೇಳಿದ್ರೆ ನನಗೆ ಕೊಲೆ ಮಾಡೋದಕ್ಕೆ ಇಷ್ಟ ಅಂತ ಹೇಳ್ತಾನೆ. ಅವತ್ತು ಅವನನ್ನ ಹಿಡಿದೇ ಇದ್ದಿದ್ರೆ ಅವನು ಸುಮಾರು 5 ಕೊಲೆಗಳನ್ನ ಮಾಡೋದಕ್ಕೆ ತಯಾರಿದ್ದ. ನಂಬರ್ 9, ಸುಖಾ ಖಲಾವನ್. ಸುಖಾ ಖಲಾವನ್ ಇವನ ಪೂರ್ತಿ ಹೆಸರು ಸುಖ್ಬೀರ್ ಸಿಂಗ್ ಖಲಾವನ್. ಇವನು ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದ. ಇವನ ತಂದೆ ತಾಯಿ ಅಮೆರಿಕದಲ್ಲಿದ್ದರು. ಇವನ ಮೇಲಿರುವ ಕೇಸ್ಗಳಿಂದ ಇವನಿಗೆ ಅಮೆರಿಕ ವೀಸಾ ಸಿಗಲಿಲ್ಲ. ಸುಖಾ ಹೆಸರಲ್ಲಿ 45ಕ್ಕೂ ಹೆಚ್ಚು ಕೇಸ್ಗಳು ದರ್ಜಿಯಾಗಿದೆ. ಅದರಲ್ಲಿ 2 ಕೊಲೆಗಳು ಮತ್ತು 8 ಹತ್ಯೆಯ ಪ್ರಯತ್ನಗಳು ಇದೆ. ಇವನು 2015ರಲ್ಲಿ ತನ್ನ ವಿರೋಧಿಯಿಂದ ಪ್ರಾಣವನ್ನು ಕಳೆದುಕೊಳ್ತಾನೆ. ನಂಬರ್ 8, ನೀರಜ್ ಭಾವನ. ಇವನು ಬಡ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿದ್ದ. ಹಾಗೆ ಇವನು ಡೆಲ್ಲಿಯ ಭವನದಲ್ಲಿದ್ದ. ಇವನು 16ನ ವಯಸ್ಸಿನಲ್ಲೇ ಅಪರಾಧದ ಜಗತ್ತಿಗೆ ಇಳಿತಾನೆ. ತದನಂತರ ಇವನು ನೀತು ಗ್ಯಾಂಗ್ಗೆ ಸೇರ್ಕೊಳ್ತಾನೆ. ಅಲ್ಲಿಂದ ಇವನ ದರೋಡೆ, ಕಳ್ಳತನ ಹಾಗೂ ಹತ್ಯೆಗಳು ಹೆಚ್ಚಾಗುತ್ತೆ. ಹೀಗೆ ಇವನು ಹಲವು ಹತ್ಯೆಗಳನ್ನ ಮಾಡಿದ್ದಾನೆ. ಈಗ ಇವನು ಡೆಲ್ಲಿಯ ತಿಹಾರ್ ಜೈಲ್ನಲ್ಲಿ ಬಂದಿಯಾಗಿದ್ದಾನೆ. ನಂಬರ್ 7, ದುರ್ಲಭ್ ಕಶ್ಯಪ್. ದುರ್ಲಭ್ ಕಶ್ಯಪ್ ಇವನು ಒಬ್ಬ ಸಾಮಾನ್ಯ ಶಿಕ್ಷಕರ ಮಗನಾಗಿದ್ದ. ಇವನಿಗೆ ಒಳ್ಳೆ ಕೆಲಸಗಳು ಅಂದ್ರೆ ಇಷ್ಟ ಇರಲಿಲ್ಲ. ಇವನಿಗೆ ಗ್ಯಾಂಗ್ಸ್ಟರ್ ಆಗುವ ಆಸೆ ಇತ್ತು. ಇವನು ತನ್ನ ಗ್ಯಾಂಗ್ ನ ಫೇಸ್ಬುಕ್ ನಿಂದ ಶುರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಜೈಲ್ನಲ್ಲಿ ಇದ್ರೂ ತನ್ನ ಗ್ಯಾಂಗ್ ನಿಂದ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಿದ್ದ. ಒಂದು ದಿನ ಇವನನ್ನ ಬೇರೆ ಗ್ಯಾಂಗ್ ಆಕ್ರಮಣ ಮಾಡಿ ಹತ್ಯೆ ಮಾಡ್ತಾರೆ. ನಂಬರ್ 6, ಸುನಿಲ್ ರತಿ. ಸುನಿಲ್ ರತಿ ಇವನು ತಮ್ಮ ತಂದೆಯ ಸೇಡನ್ನು ತೀರಿಸೋದಕ್ಕೆ ಗ್ಯಾಂಗ್ಸ್ಟರ್ ಆಗ್ತಾನೆ. ಇವನ ತಂದೆಯನ್ನು ಹತ್ಯೆ ಮಾಡಿದ ಇಬ್ಬರನ್ನು ಒಂದೇ ವರ್ಷದಲ್ಲಿ ಕೊಂದು ಹಾಕುತ್ತಾನೆ. ತದನಂತರ ಇವನು ಡೆಲ್ಲಿಗೆ ಹೋಗಿ ಒಂದು ಶೋರೂಮ್ ನ ನುಗ್ಗಿ 3 ಹತ್ಯೆನ ಮಾಡಿ ಅಲ್ಲಿಂದ ಪಾರಾಗ್ಬಿಡ್ತಾನೆ. ನಂಬರ್ 5, ಪಾಪ್ಲಾ ಗುಜಾರ್. ಇವನಿಗೆ ಕುಸ್ತಿ ಬಹಳ ಇಷ್ಟ ಇತ್ತು. ಇವನು ಕುಸ್ತಿ ಕಲಿಯಲು ಸೇರಿದ್ದ. ಅಲ್ಲಿ ಸಂದೀಪ್ ಎನ್ನುವ ಒಂದು ಬೇರೆ ಊರಿನ ಹುಡುಗ ಇದ್ದ. ಅವನು ಪಾಪ್ಲಾ ಅವರ ಊರಿನ ಹುಡುಗಿನ ಇಷ್ಟಪಡ್ತಿದ್ದ. ಈ ವಿಷಯವಾಗಿ ಸಂದೀಪ್ಗೆ ಕೆಲವು ಹುಡುಗರ ಜೊತೆ ಸೇರಿ ಹೊಡಿತಾನೆ. ಇದಾದ ಕೆಲವೇ ದಿನಗಳ ನಂತರ ಪಾಪ್ಲಾನ ಗುರುವಿನ ಹತ್ಯೆ ಆಗುತ್ತೆ. ಅದರ ಸ್ವಲ್ಪ ದಿನಗಳ ನಂತರ ಸಂದೀಪ್ ಹಾಗೂ ಅವರ ಕುಟುಂಬದ ಹತ್ಯೆ ಆಗುತ್ತೆ. ಇದನ್ನೆಲ್ಲ ಬೇರೆ ಯಾರೋ ಮಾಡಿದ್ದಲ್ಲ, ಇವನೇ ಮಾಡಿದ್ದು. ಈ ವಿಚಾರವಾಗಿ ಇವನು ಇಂದಿಗೂ ಜೈಲ್ನಲ್ಲೇ ಇದ್ದಾನೆ. ನಂಬರ್ 4, ಅಕ್ಷಯ್ ಪಲ್ದಾ. ಅಕ್ಷಯ್ ಪಲ್ದಾ ಸೋನಿಪತ್ತಿನ ಒಂದು ಪ್ರಸಿದ್ಧ ಗ್ಯಾಂಗ್ಸ್ಟರ್. ಕೇವಲ 15 ವರ್ಷ ಇದ್ದಾಗಲೇ ಅವನು ಮೊದಲ ಹತ್ಯೆಯನ್ನ ಮಾಡ್ತಾನೆ. 2015ರಲ್ಲಿ ಮಾರ್ಕೆಟ್ ಅಲ್ಲಿ ಇವನು ಎಲ್ಲರ ಮುಂದೆ ಅಪ್ಪ ಮಗನ್ನ ಕೊಲೆ ಮಾಡ್ತಾನೆ. 2018ರಲ್ಲಿ ಕೋರ್ಟ್ ನಲ್ಲಿ ಇಬ್ಬರಿಗೆ ಗುಂಡನ್ನು ಹೊಡಿತಾನೆ. ಇದೇ ಸಮಯದಲ್ಲಿ ಇವನ ಅಪೋಸಿಟ್ ಗ್ಯಾಂಗ್ ಲೀಡರ್ ನ ಕೊಲ್ತಾನೆ. ತದನಂತರ ಇವನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನ ಸಂಪರ್ಕದಲ್ಲಿ ಒಂದು 4 ಕೊಲೆಗಳನ್ನ ಮಾಡ್ತಾನೆ. ಹಾಗೆ ಇಂದಿಗೂ ಇವನು ಜೈಲ್ನಲ್ಲೇ ಇದ್ದಾನೆ. ನಂಬರ್ 3, ರೂಪೇಂದರ್ ಗಾಂಧಿ. ಇವನು ಗಾಂಧಿ ಜಾತಿಯಲ್ಲಿ ಹುಟ್ಟಿದ ಕಾರಣದಿಂದ ಇವನ ಹೆಸರು ರೂಪೇಂದರ್ ಗಾಂಧಿ ಅಂತ ಇತ್ತು. ಇವನು ಓದಿನಲ್ಲಿ ಬಹಳ ಚುರುಕಾಗಿದ್ದ. ಫುಟ್ಬಾಲ್ ನಲ್ಲಿ ರಾಷ್ಟ್ರ ಮಟ್ಟದ ಆಟಗಾರ ಕೂಡ ಆಗಿದ್ದ. ಇವನು ಊರಿನವರಿಗೆ ಎಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದನೋ ಆಚೆಯವರಿಗೆ ಅಷ್ಟೇ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ. ನಂಬರ್ 2, ಶ್ರೀ ಪ್ರಕಾಶ್ ಶುಕ್ಲಾ. ಇವನು ಗ್ಯಾಂಗ್ಸ್ಟರ್ ಆಗಲು ಕಾರಣ ಇವನಿಗೆ ಇವನ ತಂಗಿಯ ಮೇಲಿದ್ದ ಪ್ರೀತಿ. ರಾಕೇಶ್ ತಿವಾರಿ ಎಂಬ ಡಾನ್ ಇವನ ತಂಗಿಯ ಜೊತೆ ಕೆಟ್ಟ ಕೆಲಸ ಮಾಡಲು ಪ್ರಯತ್ನ ಪಟ್ಟಿರ್ತಾನೆ. ಇದು ಯಾವಾಗ ಪ್ರಕಾಶ್ಗೆ ತಿಳಿಯುತ್ತೋ ಆಗ ಅವನು ತಿವಾರಿಯನ್ನ ಕೊಂದು ಬಿಡ್ತಾನೆ. ಅಲ್ಲಿಂದ ಇವನು ಒಂದು ಪ್ರಖ್ಯಾತ ಗ್ಯಾಂಗ್ಸ್ಟರ್ ಆಗ್ತಾನೆ. ನಂಬರ್ 1, ಲಾರೆನ್ಸ್ ಬಿಷ್ಣೋಯ್. ಬಿಷ್ಣೋಯ್ ಬಂದು ಮೂಲತಃ ಪಂಜಾಬ್ನವನು. ಇವನು ಆಟ ಆಡೋದ್ರಲ್ಲಿ, ಓದೋದ್ರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದ್ದ. ಇವನು ಚಂಡೀಗಢ್ ನ DAV ಕಾಲೇಜಿಗೆ ಅಡ್ಮಿಷನ್ ತಗೋತಾನೆ. ಹಾಗೆ ಇವನು ನೋಡೋದಕ್ಕೆ ಬಹಳ ಸ್ಮಾರ್ಟ್. ಜೊತೆಗೆ ಇವನ ಹತ್ರ ಬಹಳ ದುಡ್ಡಿತ್ತು. ಜೊತೆಗೆ ಇವನು ಅವರ ಕಾಲೇಜ್ ನಲ್ಲಿ ಎಲೆಕ್ಷನ್ ಗೆ ನಿಲ್ತಾನೆ. ಆದರೆ ಅಲ್ಲಿ ಸೋತ್ ಹೋಗ್ತಾನೆ.
ತದನಂತರ ಅವನು ಒಂದು ರಿವಾಲ್ವರ್ ತಗೊಂಡು ಅಪೋಸಿಷನ್ ಮೇಲೆ ಹಲ್ಲೆ ಮಾಡ್ತಾನೆ. ಅವರಿಗೆ ಪಾಠ ಕಲಿಸೋದಕ್ಕೆ ಅವನು ಗ್ಯಾಂಗ್ಸ್ಟರ್ ಗ್ರೂಪಿಗೆ ಜಾಯಿನ್ ಆಗ್ತಾನೆ. ಅಲ್ಲಿಂದ ಅವನ ಆಟ ಶುರುವಾಗುತ್ತೆ. ಇಂದಿಗೂ ಇವನು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳನ್ನ ಹತ್ಯೆ ಮಾಡಿದ್ದಾನೆ ಹಾಗೂ ದಿನೇ ದಿನೇ ಇವನ ಹವಾ ಇವತ್ತಿಗೂ ಹೆಚ್ಚಾಗ್ತಾನೆ ಇದೆ. ಸ್ನೇಹಿತರೆ, ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ. ಇದುವರೆಗೂ ನಮ್ಮ ವಿಡಿಯೋನ ನೋಡಿದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ.